ಶ್ರೀಕೃಷ್ಣ ಪರಮಾತ್ಮನು ಕಲಿಯುಗದಲ್ಲಿ ನಡೆಯೋ ಅಸತ್ಯದ ಬಗ್ಗೆ ಪಾಂಡವರಿಗೆ ವಿವರಿಸಬೇಕು ಅಂದ್ಬಿಟ್ಟು 5 ಕಡೆ 5 ಬಾಣವನ್ನು ಬಿಟ್ಟು ಅದನ್ನು ನೀವು ತಗೊಂಡು ಬನ್ನಿ. ಹಾಗೆ ನೀವು ಅಲ್ಲಿ ಏನು ನೋಡ್ತೀರಾ ಅದನ್ನು ಹಾಗೆ ಹೇಳಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಹೇಳಿದಾಗ ಧರ್ಮರಾಯರು ಒಂದು ಬಾಣವನ್ನು ತಗೊಂಡ್ಬರ್ತಾರೆ. ಅವರು ನಿನ್ನೇನು ನೋಡಿದೆ ಅಂತ ಹೇಳಿದಾಗ ಧರ್ಮರಾಜರು ಹೇಳ್ತಾರೆ, ನಾನು 2 ಸೊಂಡಿರೋ ಆನೆಯನ್ನು ನೋಡಿದೆ ಅಂತ ಹೇಳಿದಾಗ ಆಗ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾನೆ, ಕಲಿಯುಗದಲ್ಲಿ ಮನುಷ್ಯರು ಹೇಳೋದೇ ಬೇರೆ ಮಾಡೋದೇ ಬೇರೆ, ಯಾವುದಕ್ಕೂ ಲೆಕ್ಕ ಅನ್ನೋದೇ ಇರೋದಿಲ್ಲ. ಇಂತಹ ವ್ಯಕ್ತಿತ್ವ ಇರೋ ಮನುಷ್ಯರಿಗೇನೆ ಜೈಕಾರ ಆಗ್ತಾರೆ ಅಂತ ಹೇಳ್ತಾರೆ. ಇನ್ನು ಅರ್ಜುನ ಹೇಳ್ತಾನೆ, ಇನ್ನು ಪಕ್ಷಿಯ ರೆಕ್ಕೆಯ ಮೇಲೆ ನಾನು ವೇದ ಇರೋದನ್ನು ನೋಡಿದೆ, ಆ ಪಕ್ಷಿ ಮೊಲವನ್ನು ತಿಂತಾ ಇತ್ತು ಅಂತ ಹೇಳಿದಾಗ ಆಗ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾನೆ, ಕಲಿಯುಗದಲ್ಲಿ ಜ್ಞಾನಿಗಳು ಅಂತ ಹೇಳ್ಕೊಳ್ಳೋ ಬುದ್ಧಿಜೀವಿಗಳು ರಾಕ್ಷಸ ಸ್ವಭಾವನ ಹೊಂದಿರ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಭೀಮ ಹೇಳ್ತಾನೆ, ನೀವೇ ನೋಡಿದೆ ಅಂತ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮನು ಆಗ ಭೀಮ ಹೇಳ್ತಾನೆ, ನಾನು ಒಂದು ಹಸು ತನ್ನ ಕರುವನ್ನು ರಕ್ತ ಬರುವಂತೆ ನೆಗ್ತಾ ಇತ್ತು ಅಂತ ಹೇಳಿದಾಗ ಆಗ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾನೆ, ತನ್ನ ಪೋಷಕರು ತನ್ನ ಮಕ್ಕಳನ್ನು ಅತೀ ಮುದ್ದಾಗಿ ಮಾಡಿಬಿಟ್ಟು ಅವ್ರನ್ನ ಯಾವ ಕೆಲಸಕ್ಕೂ ಬಾರದಂತೆ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಸಹದೇವನು ಹೇಳ್ತಾನೆ, ನಾನು 4 ತುಂಬಿದ ಬಾವಿ ಜೊತೆಗೆ ನಾನು ಖಾಲಿ ಬಾವಿ ನೋಡಿದೆ ಅಂತ ಹೇಳಿದಾಗ ಆಗ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾನೆ, ಜನರು ಐಷಾರಾಮಿ ಮೋಜಿಗೆ ಆಡಂಬರಕ್ಕೆ ಎಷ್ಟು ದುಡ್ಡು ಬೇಕಿದ್ರು ಖರ್ಚು ಮಾಡ್ತಾರೆ ಹೊರತು ಹಸಿದವ್ರಿಗೆ ಮಾತ್ರ ಒಂದು ತುತ್ತು ಅನ್ನ ಸಹ ನೀಡಲ್ಲ ಅಂತ ಹೇಳ್ತಾರೆ. ಆಗ ಪಾಂಡವರಿಗೆ ಭಯ ಆಗುತ್ತೆ. ಹಾಗಿದ್ರೆ ಇಂತಹ ಕಷ್ಟಗಳಿಂದ ಕಲಿಯುಗದಲ್ಲಿ ಜನರು ಹೊರಬರಬೇಕು ಅಂದರೆ ಏನು ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳಿದಾಗ ಆ ಕೃಷ್ಣ ಪರಮಾತ್ಮನ ಹೇಳ್ತಾನೆ, ದೈವ ಚಿಂತನೆ ಮಾತ್ರ ಇದರಿಂದ ಹೊರಬರಲು ಸಾಧ್ಯ ಅಂತ ಹೇಳ್ತಾನೆ.